ಶಿವ ಪಾರ್ವತಿ ಪುತ್ರ ಈ ಕಥೆಯನ್ನ ನೋಡುವುದಕ್ಕೂ ಮುಂಚೆ ಶ್ರೀ ಕಟ್ಟೆಗಣಪತಿ ಸ್ವಾಮಿಯ ಪರಿಚಯ ನಿಮಗಾಗಿ. ವೀಕ್ಷಕರೇ, ಕೊರಟಗೆರೆ ಪಟ್ಟಣದ ಕಟ್ಟೆಗಣಪತಿ ಸನ್ನಿಧಾನವು ಪುರಾತನ ಇತಿಹಾಸವನ್ನ ಕಂಡಿರುವಂತದ್ದು. ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ನಂಬಿ ಬಂದ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವಂತಹ ಪುಣ್ಯ ಕ್ಷೇತ್ರ ಇದಾಗಿದೆ. ಶ್ರೀ ಕಟ್ಟೆಗಣಪತಿ ಅಭಿವೃದ್ಧಿ ಮಂಡಳಿ ಹಾಗೂ ಯುವಕ ಮಂಡಳಿ ವತಿಯಿಂದ ಸುಮಾರು 17 ವರ್ಷದಿಂದ ಪ್ರತಿ ವರ್ಷವೂ ಗಣಪತಿ ಹಬ್ಬದಲ್ಲಿ ಗಣಪತಿಯ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಒಂದೊಂದು ವರ್ಷವೂ ಒಂದೊಂದು ವಿಭಿನ್ನ ಗಣೇಶನ ಕಥೆಯೊಂದಿಗೆ ಪ್ರತಿಷ್ಠಾಪಿಸುತ್ತಾ ಕೊರಟಗೆರೆ ಪಟ್ಟಣದಿಂದ ಇಡೀ ನಾಡಿನವರೆಗೆ ಪ್ರಸಿದ್ಧಿ ಹೊಂದಿರುವ ಈ ಯುವಕ ಮಂಡಳಿಯ ಕೈಚಳಕ ಅದೇ ರೀತಿ ಈ ಬಾರಿ ಇನ್ನೂ ಒಂದು ವಿಶೇಷವಾಗಿದೆ. ಈಗ ಹೇಳ್ತೇನೆ ಕೇಳಿ ಈ ಒಂದು ವಿಶೇಷ ಕಥೆಯನ್ನ. ಒಂದು ಬಾರಿ ಗಣೇಶ ಹಾಗೂ ಸುಬ್ರಹ್ಮಣ್ಯ ಕಾಡಿನಲ್ಲಿ ಓಡಾಡುವಾಗ ಒಂದು ವಿಶೇಷವಾದ ಹಣ್ಣು ಸಿಗುತ್ತೆ. ಆ ನಿನ್ನ ವಿಶೇಷತೆ ತಿಳಿದುಕೊಳ್ಳಲು ತಂದೆ ತಾಯಿಯ ಬಳಿ ಬರ್ತಾರೆ. ಆಗ ಈಶ್ವರನು ಹೇಳ್ತಾನೆ, ಈ ಹಣ್ಣು ತುಂಬಾ ವಿಶೇಷವಾದದ್ದು, ಇದನ್ನ ಯಾರು ತಿಂತಾರೋ ಅವರು ತುಂಬಾ ಶಕ್ತಿಶಾಲಿಯಾಗಿ ಬುದ್ಧಿವಂತರಾಗ್ತಾರೆ ಅಂತ ತಿಳಿಸ್ತಾರೆ. ಆಗ ಗಣೇಶ ಸುಬ್ರಹ್ಮಣ್ಯ ನಾನು ತಿಂತೇನೆ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವಾಗ ಇದನ್ನ ಬಗೆಹರಿಸಲು ಶಿವನ ಪತ್ನಿ ಪಾರ್ವತಿಯು ನಾರದ ಮುನಿಗಳನ್ನ ಕರೆಯುವಂತೆ ಶಿವನಿಗೆ ಪಾರ್ವತಿ ಹೇಳ್ತಾಳೆ. ಆಗ ನಾರದ ಮುನಿಗಳು ಪ್ರತ್ಯಕ್ಷವಾಗ್ತಾರೆ. ನಾರದ ಮುನಿಗಳು ಹೇಳ್ತಾರೆ, ಯಾರು ಈ ಜಗತ್ತನ್ನ ಬೇಗ ಸುತ್ತಿಕೊಂಡು ಬರ್ತಾರೋ ಅವರಿಗೆ ಈ ಫಲ ದೊರೆಯುತ್ತೆ ಅಂತ. ತಕ್ಷಣ ತಡ ಮಾಡದೆ ಗಣೇಶ ಹಾಗೂ ಸುಬ್ರಹ್ಮಣ್ಯ ತಂದೆ ತಾಯಿ ಆಶೀರ್ವಾದವನ್ನ ಪಡೆದು ಹೊರಡ್ತಾರೆ. ಸುಬ್ರಹ್ಮಣ್ಯ ತನ್ನ ವಾಹನ ನವಿಲನ್ನ ಏರಿ ಪ್ರಪಂಚವನ್ನ ಸುತ್ತಲು ಹೊರಡ್ತಾನೆ. ಗಣೇಶ ತನ್ನ ತಂದೆ ತಾಯಿಯ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾನೆ. ಆಗ ಶಿವ ಪಾರ್ವತಿ ನಾರದರು ಹೇಳ್ತಾರೆ, ಗಣೇಶ ಹೀಗೇಕೆ ಮಾಡಿದೆ ಅಂತ. ಆಗ ಗಣೇಶ ಹೇಳ್ತಾನೆ, ತಂದೆ ತಾಯಿಗಿಂತ ಬೇರೊಂದು ಲೋಕ ಉಂಟೆ, ಅದಕ್ಕಾಗಿ ನಾನು ನಿಮ್ಮನ್ನೇ ಸುತ್ತಿ ಹಾಕಿದೆ. ಆಗ ನಾರದರು ಇರ್ತಾರೆ, ನೀನೇ ಗೆದ್ದೆ ಗಣೇಶ ಅಂತಾರೆ. ನಂತರ ಶಿವ ಪಾರ್ವತಿ ಇಬ್ರು ಮಗನಿಗೆ ಆಶೀರ್ವದಿಸಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆದ್ರು, ನಿನಗೆ ಪ್ರಥಮ ಪೂಜೆ ಸಲ್ಲಲಿ ಎಂದು ವರವನ್ನ ನೀಡ್ತಾರೆ. ಅಂದಿನಿಂದ ಗಣೇಶನಿಗೆ ಪ್ರಥಮ ಪೂಜೆ ಸಲ್ಲತ್ತೆ. ಈಗ ಅರ್ಥವಾಯ್ತಲ್ಲ ಈ ಕಥೆಯ ಸಾರಾಂಶ. ಇದು ಈ ಬಾರಿಯ 17ನೇ ವರ್ಷದ ಕಟ್ಟೆಗಣಪತಿ ಸನ್ನಿಧಾನದಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿ ಮೂರ್ತಿಯ ವಿಶೇಷತೆ. ಮುಂದಿನ ವರ್ಷ ಮತ್ತೊಂದು ವಿಶೇಷವಾದ ಜೊತೆ ನಿಮ್ಮ ಮುಂದೆ ಕಳೆದ 2 ವರ್ಷಗಳಿಂದ ಕೊರಟಗೆರೆಯ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದಂತಹ ವಿಶೇಷತೆ ನಡೀತಾ ಇದೆ. ಅದು ಏನಪ್ಪಾ ಅಂದ್ರೆ, ಪಟ್ಟಣದ ಪ್ರತಿ ಏರಿಯಾದಲ್ಲಿ ಗಣಪತಿಗಳನ್ನ ಗಣೇಶನ ಹಬ್ಬದಿಂದ 11 ದಿನಗಳ ಕಾಲ ಪ್ರತಿಷ್ಠಾಪಿಸಿ 11ನೇ ದಿನ ಎಲ್ಲಾ ಗಣಪತಿಗಳನ್ನ ದಸರಾದ ರೂಪದಲ್ಲಿ ವೈಭವದಿಂದ ಅಲಂಕರಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖ್ಯನ ಪಟ್ಟಣದ ವೆಂಕಟರಮಣ ಸ್ವಾಮಿ ದೇವಾಲಯದ ಬಳಿ ಇರುವ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡ್ತಾ ಇರುವುದು ವಿಶೇಷ. ಈ ಒಂದು ನೂತನ ವಿಭಿನ್ನ ವಿಶೇಷ ಪ್ರಯತ್ನಕ್ಕೆ ಪಟ್ಟಣದ ಪೊಲೀಸ್ ಅಧಿಕಾರಿಗಳು ಹಾಗೂ ಎಲ್ಲ ವಾರ್ಡ್ಗಳ ಗಣಪತಿ ಪ್ರತಿಷ್ಠಾಪನಾ ಸಮಿತಿ ಸದಸ್ಯರುಗಳು ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ತಾರೆ ಇಲ್ಲಿನ ಸಾರ್ವಜನಿಕರು. ವರದಿ ಹರೀಶ್.